ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಅನಿವಾರ್ಯ ಕಾರಣಗಳಿಂದಾಗಿ ಯೂಟ್ಯೂಬ್ ಮಾಡೋದನ್ನು ನಿಲ್ಲಿಸಿದ್ದೆ. ಅದಕ್ಕಾಗಿ ಈಗ ಮತ್ತೆ ಪ್ರಾರಂಭಿಸಬೇಕು ಅಂತೇಳಿ ನಾನು ಮತ್ತೆ ಶುರು ಮಾಡಿದ್ದೀನಿ. ಇದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ಫಸ್ಟ್ ಟೈಮ್ ಇಷ್ಟು ದಿನ ನಾನು ಹಳೆ ವೀಡಿಯೋಗಳನ್ನ ಮಾಡಿದ್ದೀನಿ. ಅದರಲ್ಲಿ ಯಾವುದರಲ್ಲೂ ನನ್ನ ಫೇಸ್ನ ತೋರಿಸಿರಲಿಲ್ಲ. ಆದರೆ ಈ ಸಲ ನನ್ನ ಫೇಸ್ ತೋರಿಸಿ ನಾನು ಅಡುಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದರಲ್ಲಿ ಏನೇ ತಪ್ಪಿದ್ರೂ ಅದು ಕ್ಷಮೆ ಇರಲಿ. ಈಗ ನಾನು ಮೊದಲನೇ ಸಲ ಅಡುಗೆ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ನಾನು ಚಿಕನ್ ಬಿರಿಯಾನಿಯಿಂದ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವಾಗ ಈ ಚಿಕನ್ ಬಿರಿಯಾನಿಯನ್ನು ಮಾಡುವ ವಿಧಾನ ಹೇಗೆ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಈಗ ನಾನು ಒಂದು ದೊಡ್ಡನೆಯ ಪಾತ್ರೆಯಲ್ಲಿ ಬಿಸಿನೀರನ್ನ ಮಳ್ಳೋಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ನಾನು ಪುದೀನ ಎಲೆ, ಒಂದು ಅನಾನಸ್ ಹೂವು, ಏಲಕ್ಕಿ ಕಾಯಿ ಮತ್ತು ನಿಂಬೆಹಣ್ಣು ತುಂಡನ್ನು ಹಾಕ್ತಾಯಿದ್ದೀನಿ. ಈಗ ನಾನಿಲ್ಲಿ ಮೊದಲು ಅರ್ಧ kg ಆಗಷ್ಟು ಚಿಕನ್ನ ತೊಳೆದು ಇಟ್ಕೊಂಡಿದ್ದೀನಿ. ಈಗ ಮಳ್ತಾ ಇರೋ ನೀರಿಗೆ ನಾನು ಅರ್ಧ kg ಆಗಷ್ಟು ಅಕ್ಕಿ ಕೂಡ ಹಾಕೋತಾ ಇದ್ದೀನಿ, ಬಾಸುಮತಿ ಅಕ್ಕಿ ರೈಸು. ಇದನ್ನು ತೊಳೆದಿರ ಹಾಕೋದ್ರಿಂದ ಅದ್ರ ಫ್ಲೇವರ್ ಆಗೇ ಇರುತ್ತೆ. ಅದಕ್ಕಾಗಿ ಇಲ್ಲಿ ನಾನು ತೊಳಿತಾ ಇಲ್ಲ ಅದನ್ನು. ಇದಕ್ಕೆ ಒಂದೆರಡು ಕಲ್ಲಾಗಷ್ಟು ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ. ಇದು ಅರ್ಧ ಬೆಂದಿರಬೇಕು, ಆ ಥರ ಅನ್ನ ರೆಡಿ ಮಾಡ್ಕೋಬೇಕು. ಬನ್ನಿ ಇವಾಗ ಅನ್ನ ರೆಡಿಯಾಗಿದೆಯಾ ಅಂತ ನೋಡೋಣ. ಅನ್ನ ಈಗ ಒಂದು ಮುಟ್ಟು ನೋಡಿದ್ರೆ ಈಗ ಅರ್ಧಂಬರ್ಧ ಆಗಿದೆ. ಇದು ಸಾಕು. ಇಷ್ಟ ಆದರೆ ಇದನ್ನು ಪೂರ್ತಿನ ದಮ್ಮಲ್ಲಿ ಅನ್ನ ರೆಡಿಯಾಗುತ್ತೆ. ಈಗ ಇದನ್ನು ಆಫ್ ಮಾಡ್ಕೊಳ್ಳೋಣ. ಈಗ ಆಗಿರೋ ಅನ್ನನೆಲ್ಲ ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಳೋಣ. ಇದರಲ್ಲಿ ಗಂಜಿ ಬೇರೆ, ಅನ್ನ ಬೇರೆ ಸಪ್ರೇಟ್ ಮಾಡ್ಕೋಬೇಕು. ಈ ಥರ ಜರಡಿ ಇದ್ದರೆ ಈಸಿಯಾಗಿ ಅನ್ನ ಜರಡಿ ಆಗಿರ್ತದೆ. ನೀರೆಲ್ಲ ಕೆಳಗಡೆ ಹೋಗೋದ್ರಿಂದ ಅನ್ನನೆಲ್ಲ ಸಪ್ರೇಟ್ ಮಾಡ್ಕೋಬೋದು. ಈಗ ನಾನಿಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಕಾದಿರೋ ಪಾತ್ರೆಗೆ. ಎರಡು ಸ್ಪೂನಷ್ಟು ತುಪ್ಪವನ್ನು ಕೂಡ ಹಾಕೋತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಕಾದಿರೋ ಎಣ್ಣೆ ಮತ್ತು ತುಪ್ಪಕ್ಕೆ ಒಂದು 10ರಿಂದ 15 ಗೋಡಂಬಿನ ಹಾಕೋತಾ ಇದ್ದೀನಿ. ಅದನ್ನು ಫ್ರೈ ಮಾಡಿ ಎತ್ತಿಟ್ಕೋಬೇಕು. ಈಗ ಆಗಿರೋಂಥ ಗೋಡಂಬಿನ ಹೀಗೆ ಬ್ರೌನ್ ಕಲರ್ ಬಂದಿರುವಾಗ ಇದನ್ನು ತೆಗೆದು ಒಂದು ಬೌಲ್ಗೆ ಎತ್ತಿಟ್ಕೊಳ್ಳೋಣ. ಈಗ ಇದಕ್ಕೆ 2 ಗೆಡ್ಡೆ ಆಗಷ್ಟು ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಬ್ರೌನ್ ಕಲರ್ ಬರೋ ಥರ ಫ್ರೈ ಮಾಡಿ ತೆಗೆದಿಟ್ಕೊಬೇಕು. ಈ ರೀತಿ ಈಗ ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಬಂದಿದೆ. ಇದನ್ನೆಲ್ಲ ಈಗ ಒಂದು ಬೌಲ್ಗೆ ತೆಗೆದಿಟ್ಕೊಳ್ಳೋಣ. ಈಗ ಇದೇ ಪಾತ್ರೆಗೆ ನಾವು ಒಂದು ಪಲಾವ್ ಎಲೆ, ಪಲಾವ್ ಮಸಾಲೆನ ಹಾಕೋತಾ ಇದ್ದೀನಿ. ಸೋಂಪು ಒಂದು ಅರ್ಧ ಸ್ಪೂನಷ್ಟು, ಹಸಿಮೆಣಸಿಕಾಯಿ ಒಂದು 5ರಿಂದ 6 ನಮ್ಮ ಖಾರದ ತಕ್ಕನಾಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕೋಬೇಕು. ಇದಕ್ಕೆ 3 ದಪ್ಪದು ಟೊಮೊಟೊನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಟೊಮೊಟೊ ಉದ್ದುದ್ದಾಗಿ ಕಟ್ ಮಾಡಿ ಹಾಕಿ ಬಿರಿಯಾನಿಗೆ ಉದ್ದುದ್ದ ಕಟ್ ಮಾಡಿ ಹಾಕಿದ್ರೇ ತುಂಬಾ ಚೆನ್ನಾಗೂ ಇರುತ್ತೆ, ಬೇಗನೂ ಕೂಡ ಫ್ರೈ ಆಗುತ್ತೆ. ಕಟ್ ಮಾಡ್ಕೊಳ್ಳುವಾಗ ತುಂಬ ತೆಳ್ಳಗೆ ಕಟ್ ಮಾಡ್ಕೊಳ್ಳಿ. ಟೊಮೊಟೊ ಈಗ ತುಂಬಾ ಸಾಫ್ಟಾಗಿದೆ, ಬೆಂದಿದೆ ಕೂಡ. ಇಷ್ಟು ಸಾಫ್ಟ್ ಆದರೆ ಸಾಕು. ನಾವಿನ್ನು ಚಿಕನ್ ಎಲ್ಲ ಹಾಕ್ತಾರ ಇನ್ನೂ ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಇದಕ್ಕೆ 2 ಸ್ಪೂನ್ ಆಗೋಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನ ತೊಗೊಂಡಿದ್ದೀನಿ. ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಈಗ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ, 1 ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ. ನಮ್ಮ ಖಾರ ಎಷ್ಟು ಬೇಕೋ ಅಷ್ಟು. ಮೊದಲೇ ಹಸಿಮೆಣಸಿನಕಾಯಿ ಹಾಕಿರೋದ್ರಿಂದ ನಾನು 1 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಕಸ್ತೂರಿ ಮೇಥಿ, ಒಂದು 3ರಿಂದ 4 ಸ್ಪೂನ್ ಆಗೋಷ್ಟು ಮೊಸರು ಹಾಕ್ಕೋತಾ ಇದ್ದೀನಿ. ಇದೆಲ್ಲ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಇದು ಗ್ರೇವಿ ಥರ ರೆಡಿ ಆದಮೇಲೆ ನಾವು 1 ಸೆಕೆಂಡ್ ಫ್ರೈ ಮಾಡಿಕೊಂಡ್ರೆ ಸಾಕು, ಫುಲ್ ಗ್ರೇವಿ ಥರ ರೆಡಿ ಆಗುತ್ತೆ.
ಈಗ ಗ್ರೇವಿ ಕೂಡ ರೆಡಿಯಾಗಿದೆ. ಈ ಗ್ರೇವಿಗೆ ನಾವು ಈಗ ತೊಳೆದು ಇಟ್ಕೊಂಡಿರೋಂಥ ಅರ್ಧ kg ಚಿಕನ್ನ ಹಾಕೋತಾ ಇದ್ದೀನಿ. ಇದೆಲ್ಲ ಕೂಡ ಮಸಾಲೆಗೆ ಚಿಕನ್ಗೆ ಕಟ್ಕೊಳ್ಳೋ ಥರ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಕಲ್ಲುಪ್ಪನ್ನ ಹಾಕೋತಾ ಇದ್ದೀನಿ ಚಿಕನ್ಗೆ ಹಿಡಿಯೋಕ್ಕೋಸ್ಕರ. ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಪ್ಲೇಟ್ ಕ್ಲೋಸ್ ಮಾಡಿ ಒಂದು 5 ನಿಮಿಷಗಳ ಕಾಲ ಬೇಯೋದಕ್ಕೆ ಬಿಡೋಣ. ಈಗ ಚಿಕನ್ ಕೂಡ 5 ನಿಮಿಷ ಉಪ್ಪು ಖಾರ ಹಿಡಿದು ಗ್ರೇವಿ ಥರ ರೆಡಿಯಾಗಿದೆ. ಇದಕ್ಕೆ ಇವಾಗ ನಾನು ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನ ಹಾಕೋತಾ ಇದ್ದೀನಿ ಸ್ವಲ್ಪ ಲಾಸ್ಟಲ್ಲಿ. ಇದನ್ನು ಹಾಕಿ ಒಂದು ಸೆಕೆಂಡು ತಿರುಗಿಸ್ಕೊಂಡ್ರೆ ಸಾಕು, ಗ್ರೇವಿ ಕೂಡ ರೆಡಿಯಾಗುತ್ತೆ. ನಿಮಗೆ ಮಸಾಲೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು. ಇಲ್ಲಿ ನಾನು ಲೈಟಾಗೆ ಮಸಾಲೆನ ಮಾಡ್ತಾಯಿದ್ದೀನಿ. ಈಗ ಲಾಸ್ಟಲ್ಲಿ ಚಿಕನ್ ಬಿರಿಯಾನಿ ಪೌಡ್ರನ್ನ ಹಾಕೋತಾ ಇದ್ದೀನಿ. 1 ಸ್ಪೂನು ಅಥವಾ 1.5 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಇದರಲ್ಲೂ ಕೂಡ ಉಪ್ಪಿನ ಅಂಶ ಇರುತ್ತೆ. ಹಾಕ್ಕೊಳ್ಳುವಾಗ ನೋಡಿ ಹಾಕ್ಕೊಳ್ಳಿ. ಈಗ ಚಿಕನ್ ಎಲ್ಲ ಚೆನ್ನಾಗಿ ಬೆಂದು ಉಪ್ಪು ಖಾರ ಎಲ್ಲ ಹಿಡಿದಿದೆ, ತುಂಬ ಸಾಫ್ಟಾಗಿ ಕೂಡ ಆಗಿದೆ. ಇದನ್ನೆಲ್ಲ ಇವಾಗ ನಾವು ಚಿಕನ್ ಪೀಸ್ಗಳನ್ನೆಲ್ಲ ಎತ್ತಿಟ್ಕೊಳ್ಳೋಣ ಒಂದು ಪಾತ್ರೆಗೆ. ಈಗ ಇದೇ ಪಾತ್ರೆಗೆ ಅರ್ಧ ಗ್ರೇವಿ ಉಳಿಸಿದ್ದೀನಿ. ಅದೇ ಗ್ರೇವಿಗೆ ನಾನು ಈಗ ಅರ್ಧ ಮಾಡ್ಕೊಂಡಿರೋ ಅನ್ನನ ಹಾಕೋತಾ ಇದ್ದೀನಿ. ಅದೇ ರೀತಿ ಇಲ್ಲಿ ರೈಸು ಕೂಡ ಹಾಕೊಂಡಾಗೆ ಚಿಕನ್ ಪೀಸು ಮತ್ತು ಗೊಜ್ಜು ಕೂಡ ಒಂದೊಂದೇ ಇದರಲ್ಲಿ ಹಾಕೋತಾ ಹೋಗಬೇಕು. ಈಗ ನಾನು ಈರುಳ್ಳಿ ಫ್ರೈ ಮಾಡಿರೋವಂಥದ್ದನ್ನ ಹಾಕೋತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ಇನ್ನೊಂದು ಲೇಯರಲ್ಲಿ ರೈಸ್ನ ಹಾಕೋತಾ ಇದ್ದೀನಿ. ಈಗ ಲಾಸ್ಟಲ್ಲಿ ಉಳಿದಿರೋಂಥ ಗೊಜ್ಜನ್ನೆಲ್ಲ ಹಾಕ್ಕೊಂಡು ಮತ್ತು ಇನ್ನೊಂದು ಸಲ ಉಳಿದಿರೋಂಥ ಈರುಳ್ಳಿ ಫ್ರೈ ಮಾಡ್ಕೊಂಡಿರೋಂಥ ಈರುಳ್ಳಿ ಮತ್ತು ಲಾಸ್ಟಲ್ಲಿ ಗೋಡಂಬಿ, ಲಾಸ್ಟಲ್ಲಿ ಇನ್ನೂ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಈಗ ಇದನ್ನು ದಮ್ ಆಗೋಕ್ಕೆ ಬಿಟ್ಬಿಡೋಣ. ಈಗ 10 ನಿಮಿಷ ದಮ್ ಆಗೋಕ್ಕೆ ಬಿಟ್ಟಿದ್ದೆ, ದಮ್ ಕೂಡ ಆಗಿದೆ. ಈಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಬಿರಿಯಾನಿ ಹೇಗಾಗಿದೆ ಅಂತ ನೋಡೋಣ ಬನ್ನಿ. ಫ್ಲೇವರ್ ಅಂತೂ ತುಂಬ ಚೆನ್ನಾಗಿದೆ, ಘಮ ಘಮ ಅಂತ ಇದೆ. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಈಗ ಬಿರಿಯಾನಿನ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಬೇಕಾದ್ರೆ ಮಾಡ್ಕೊಬೋದು, ಇಲ್ಲಾಂದರೆ ಹಂಗೆ ಕೂಡ ಹಾಕ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಬಿರಿಯಾನಿ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಈ ಬಿರಿಯಾನಿ ನೀವು ಮಾಡಿ ನೋಡಿದ್ರೆ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.